ಅಂಗ ದೇಶದ ರಾಜ ವಿರಾಟನು ತನ್ನ ಪ್ರಜೆಗಳೊಂದಿಗೆ ಸಂತೋಷದಿಂದ ರಾಜ್ಯಭಾರ ನಡೆಸುತ್ತಿದ್ದನು. ಅವನ ಮಗ ವೀರಸಿಂಹನು ಶೂರ, ಧೈರ್ಯಶಾಲಿ ಮತ್ತು ದಯಾಳುವಾದ ಯೋಧನಾಗಿದ್ದು, ತನ್ನ ಪ್ರಜೆಗಳ ಸುರಕ್ಷತೆಗಾಗಿ ಎಂತಹ ತ್ಯಾಗವನ್ನಾದರೂ ಮಾಡಲು ಸಿದ್ಧನಾಗಿದ್ದನು. ರಾಜನ ಅಂಗಳದಲ್ಲಿ ಯುದ್ಧ ಕಲೆಯ ಪ್ರದರ್ಶನ ನಡೆಯುತ್ತಿತ್ತು. ವೀರಸಿಂಹನ ಶೌರ್ಯವನ್ನು ಕಂಡು ಪ್ರಜೆಗಳು ಅವನನ್ನು ಪ್ರಶಂಸಿಸುತ್ತಿದ್ದರು. ಒಂದು ದಿನ ಪಕ್ಕದ ರಾಜ್ಯದ ಕ್ರೂರರಾಜನು ತನ್ನ ಸೇನೆಯನ್ನು ಕರೆದು ಅಂಗದೇಶವನ್ನು ಗೆಲ್ಲಲು ಮುಂದಾದನು. ಆ ಸುದ್ದಿ ಅರಮನೆಗೆ ತಲುಪಿದಾಗ ರಾಜನಿಗೆ ಆತಂಕ ಉಂಟಾಯಿತು. ವೀರಸಿಂಹನು ತನ್ನ ತಂದೆಗೆ ಧೈರ್ಯ ನೀಡುತ್ತಾ, ನಾನಿದನ್ನು ತಡೆಯುತ್ತೇನೆ ತಂದೆ. ನನ್ನ ದೇಶವನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಎಂದನು. ವೀರಸಿಂಹನು ತನ್ನ ಸೇನಾಪತಿಗಳೊಂದಿಗೆ ಯುದ್ಧದ ತಂತ್ರಗಳನ್ನು ಆಲೋಚಿಸುತ್ತಿದ್ದನು. ಬಲಿಷ್ಠ ಯೋಧರನ್ನು ಆಯ್ಕೆ ಮಾಡಿ ತಾವು ಶತ್ರುಸೇನೆ ವಿರುದ್ಧ ಹೋರಾಡಲು ಸಜ್ಜಾಗಿದರು. ಪ್ರಜೆಗಳು ಅವರಿಗಾಗಿ ಪ್ರಾರ್ಥಿಸುತ್ತಾ ಅವರನ್ನು ಪ್ರೋತ್ಸಾಹಿಸುತ್ತಿದ್ದರು. ಯುದ್ಧಭೂಮಿಯಲ್ಲಿ ವೀರಸಿಂಹನು ತನ್ನ ತೀಕ್ಷ್ಣ ತಲವಾರಿನಿಂದ ಎದುರಾಳಿ ಯೋಧರನ್ನು ಸೋಲಿಸುತ್ತಿದ್ದನು. ಅವನ ಚಾತುರ್ಯ ಮತ್ತು ಶೌರ್ಯವನ್ನು ಕಂಡು ಶತ್ರು ಸೇನೆಯಲ್ಲಿ ಭೀತಿ ಹುಟ್ಟಿತು. ಆದರೆ ಶತ್ರುರಾಜನು ತನ್ನ ಕುತಂತ್ರದಿಂದ ವೀರಸಿಂಹನನ್ನು ಮರುಳುಗೊಳಿಸಲು ಪ್ರಯತ್ನಿಸಿದನು. ರಾಜನು ವೀರಸಿಂಹನನ್ನು ಸೋಲಿಸಲು ಮೋಸದ ಜಾಲ ಬೀರುತ್ತಾ ಅವನ ಸ್ನೇಹಿತರನ್ನು ಬಿಡಿಸಲು ಪ್ರಯತ್ನಿಸಿದನು. ಆದರೆ ವೀರಸಿಂಹನು ಅದನ್ನು ಅರಿತು ತನ್ನ ಬುದ್ಧಿಮತ್ತೆಯಿಂದ ಶತ್ರು ರಾಜನ ಮೋಸವನ್ನು ಎದುರಿಸಿ ಅದನ್ನು ಸೋಲಿಸಲು ಮುಂದಾದನು. ಯುದ್ಧದ ಕೊನೆಯ ಘಟ್ಟದಲ್ಲಿ ವೀರಸಿಂಹನು ತನ್ನ ಶಕ್ತಿ ಮತ್ತು ತಾಳ್ಮೆಯನ್ನು ಬಳಸಿ ಶತ್ರುರಾಜನನ್ನು ಸವಾಲಿಗೆ ಒಡ್ಡಿದನು. ತೀಕ್ಷ್ಣ ಯುದ್ಧದ ನಂತರ ವೀರಸಿಂಹನು ಶತ್ರುರಾಜನನ್ನು ಸೋಲಿಸಿ ತನ್ನ ರಾಜ್ಯವನ್ನು ರಕ್ಷಿಸಿದನು. ರಾಜ್ಯದ ಜನರು ವಿಜಯೋತ್ಸವ ಆಚರಿಸಿದರು. ಯುದ್ಧದ ಬಳಿಕ ವೀರಸಿಂಹನಿಗೆ ಮಹಾವೀರ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಜೆಗಳು ಅವನನ್ನು ಹಾರೈಸಿ ಭವಿಷ್ಯದಲ್ಲಿ ಅವನು ಮಹಾನ್ ರಾಜನಾಗುವ ಕನಸು ಕಂಡರು. ರಾಜ ವಿರಾಟನು ಸಂತೋಷಗೊಂಡು ತನ್ನ ಪುತ್ರನ ಮಹತ್ವವನ್ನು ಉಲ್ಗೊಂಡನು. ವೀರಸಿಂಹನು ತನ್ನ ಭವಿಷ್ಯದ ದೃಷ್ಟಿಕೋನವನ್ನು ಪ್ರಜೆಗಳೊಂದಿಗೆ ಹಂಚಿಕೊಂಡು ಶಾಂತಿ ಮತ್ತು ನ್ಯಾಯವನ್ನು ಉಳಿಸಲು ಶಪಥ ಮಾಡಿದನು. ಅವನ ನಾಯಕತ್ವ ರಾಜ್ಯವನ್ನು ಇನ್ನಷ್ಟು ಪ್ರಬಲಗೊಳಿಸಿತು. ಆತನ ಶೌರ್ಯ, ಧೈರ್ಯ ಮತ್ತು ತತ್ವಶುದ್ಧತೆ ಕಾಲಾಂತರದಲ್ಲಿ ದಂತಕಥೆಯಾಗಿ ಉಳಿಯಿತು.